ದಿವಸದಲ್ಲಿ ಸುದೀಪ್ ಅವ್ರು ಮಾತಾಡ್ತಾರೋದು ಸರಿ ಇಲ್ಲ. ನಾನು ಸುದೀಪ್ ಅವ್ರ ವಿರೋಧಿನೂ ಅಲ್ಲ, ಇಲ್ಲ ಸುದೀಪ್ ಕಂಡ್ರೆ ಹಾಗಲ್ಲ. ಅವ್ರು ಆಗ್ಬೇಕಲ್ವಾ ಸರ್, ಬದ್ಲಾಗ್ಬೇಕಲ್ವಾ? ಬಟ್ ದಿನಕ್ಕಿಂತ ದಿನ ಅವ್ರು ತಪ್ಪು ಮಾಡ್ತಾನೆ ಇದ್ದಾರೆ. ಎಲ್ಲಾರು ತಪ್ಪು ಮಾಡ್ತಾರೆ, ಅದನ್ನ ತಿದ್ದು ಹೋಗ್ಬೇಕು. ಅವ್ರೇನ್ ಮಾಡ್ತಾ ಇದಾರೆ, ನನ್ನ ಅಭಿಮಾನಿಗಳಿದ್ದಾರೆ ನೋಡ್ಕೊಳ್ತಾರೆ. ಪ್ರತಿಯೊಂದಕ್ಕೂ ಅಭಿಮಾನಿಗಳು ಕೆಟ್ಟ ಕಮೆಂಟ್ಸ್ ಹಾಕ್ತಾರೆ ಅಂದ್ರೆ ಇವತ್ಗೂ ಮಾಡ್ತಾ ಇದಾರೆ. ನಾನೇನ್ ಮಾಡ್ತೀನಿ ಹೇಳಿ, ಅವ್ರ ಫೋಟೋಸ್ ಹತ್ತೀನಿ, ಸ್ಕ್ರೀನ್ ಶಾಟ್ ಹಾಕ್ತೀನಿ, ಹಾಕಿ ಚೆನ್ನಾಗಿ ಉಗಿದು ಉಪ್ಪಿನಕಾಯಿ ಹಾಕ್ತೀನಿ. ಇನ್ ಇದಕ್ಕಿಂತ ಬೇಕಾ? ಅವರು ನಮ್ಮನೆ ಅಮ್ಮ ಅಕ್ಕ ಎಲ್ಲಾರನ್ನು ತರುವಾಗ ನಾವು ಅವ್ರ ಮನೆ ಅಕ್ಕ ಎಲ್ಲಾರನ್ನು ತಂದು ಹಾಕಿ ರುಬ್ಬಾಕ್ಬಿಟ್ರೆ ಈಕ್ವಾಲಿಟಿ ಮುಗೀತಲ್ವಾ? ಅವ್ನ್ ಯಾರೋ ಪೊರ್ಕಿಗ್ಳಿಗೋಸ್ಕರ ನಾನು ಯಾಕೆ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿ ನನ್ನ ಎನರ್ಜಿ ವೇಸ್ಟ್ ಮಾಡ್ಕೊಂಡು ಒಂದು ದಿವಸ ಕರ್ಮ ಅಂತ ಕಾಯ್ತಾ ಇರುತ್ತೆ. ತಾಳ್ಮೆ ಮೀರಿ ಹೋಯ್ತಂದ್ರೆ ಅವಾಗ ಎಡೆ ಮುರಿ ಕಟ್ಸೋಂಥದ್ದು. ಏನಾಯ್ತು, ದರ್ಶನ್ ಅವ್ರ ವೈಫ್ಗೂ ಹೆಂಗ್ ಟ್ರೋಲ್ ಮಾಡಿದ್ರು ಅಲ್ವಾ? ಅವರು ಟ್ರೋಲ್ ಆದವ್ರು ಎಷ್ಟು ಜನ ಅರೆಸ್ಟ್ ಆದ್ರು? ಒಬ್ಬ ಆಡಿಟರು, ಒಬ್ಬ ಮ್ಯಾನೇಜರು. ತಿಳ್ಕೊಳ್ಳಿ, ಏನು ಇರಲ್ಲ. ನೀವೇ ನೋಡಿರ್ತೀರಾ, ರೀಸೆಂಟ್ ಆಗಿ ಬಂದು ಅದ್ಯಾವ್ದೋ ಟ್ರೋಲ್ ಪೇಜ್ ಅವನು ಸಾರಿ ತಪ್ಪಾಯ್ತು ಅಂತ ಹೇಳಿ ವೈರಲ್ ಆಗಿತ್ತು. ಈ ಗಾಂಡು ಶೋಕಿಗ್ಲಿಗೆ ಯಾಕೆ ಸರ್ ಬೇಕು? ಬೈಕೊಳ್ಬೇಡಿ ಕೆಟ್ಟ ಮಾತಂದಿದಕ್ಕೆ. ಈ ಶೋಕಿಗ್ಲಿ ಯಾಕೆ ಬೇಕು? ಅಪ್ಪ ಅಮ್ಮಂಗ್ ಹುಟ್ಟಿರೋ ತರ ಕರೆಕ್ಟ್ ಆಗಿ ಹಾಕ್ರಿ ಕಮೆಂಟ್ಸ್. ಬೇಡ, ಪ್ರಶ್ನೆ ಮಾಡೋದು ಪ್ರತಿಯೊಬ್ಬರ ಹಕ್ಕು. ಒಂದು ಸಲ ಪಬ್ಲಿಕ್ ಲೈಫ್ ಬಂದ್ಮೇಲೆ ನಾನ್ ತಪ್ಪು ಮಾಡೋದನ್ನು ಪ್ರಶ್ನೆ ಮಾಡ್ಬೇಕು ಸರ್. ಅವಾಗ ನಾನ್ ತಿದ್ಕೊಳ್ಳೋದಲ್ವಾ? ನಾನ್ ತಿದ್ಕೊಳ್ಳೋದು ಅವಾಗ. ಪಬ್ಲಿಕ್ ಲೈಫ್ ಹಂಗೆ, ನಮ್ಮನ್ನ ಅಪ್ಪ ಅಮ್ಮಗಿಂತ ಪಬ್ಲಿಕ್ ಗಮನಿಸ್ತಾ ಇರುತ್ತೆ. ನೀನ್ ಯಾಕೆ ಪ್ರಶ್ನೆ ಮಾಡ್ದೆ ಅನ್ನೋದಕ್ಕಿಂತ ನೀನ್ ಮಾಡಿರೋ ಕೆಲ್ಸ ಇದು ತಪ್ಪು, ತಿದ್ದುಕೋ ಅನ್ನೋದು ನನಗೆ ಹೇಳ್ಬೇಕು ಅವ್ರು.